ರಡ್ಡೇರಹಟ್ಟಿ ಪಿಎಂಶ್ರೀ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಪಿಎಂಶ್ರೀ ಶಾಲೆಯಲ್ಲಿ ಇತ್ತೀಚೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಭಕ್ತಿಪೂರ್ಣ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಸಮಿತಿಯ ಶ್ರೀ ಬಸಪ್ಪ ಯಲ್ಲಪ್ಪ ಹುಲ್ಯಾಳ್, ಲಕ್ಕಪ್ಪ ನಾಯಕ್, ಹನುಮಂತ ಚಿಗರಿ ಲಕ್ಕಪ್ಪ ನಾಯಕ್ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ನಾಯಕ್ ಹಾಗೂ ಕ್ಷೇತ್ರ ಸಮನ್ವಯ ಶಿಕ್ಷಣಾಧಿಕಾರಿ ಶ್ರೀ ಗೌಡಪ್ಪ ಕೋತ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆ ನೀಡಿದ್ರು. ಜ್ಯೋತಿ ಬೆಳಗಿಸುವುದರ ಮೂಲಕ ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದೇಶದ ಇರುಳಿಗೆ ಪ್ರೀತಿಯ ಹಣತೆ. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರರ್ ಬ್ರಹ್ಮಾನಂ ತಸ್ಮೈ ಶ್ರೀ ನ ಗುರುವೇ ನಮೋ ನಮಃ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ. ವಿಶೇಷ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಾಬುರಾಮ್ ಹುಲ್ಯಾಳ್, ಶ್ರೀ ಪಾಂಡು ಕೋಸಲೆ, ಭಾರತಿ ಗಸ್ತಿ, ಪಲ್ಲವಿ ಶಿವಾನಂದ್ ಗಲಗಲಿ ಮತ್ತು ಊರಿನ ಹಿರಿಯರಾದ ಶ್ರೀ ಮಹಾದೇವ್ ಗಲಗಲಿ, ಶ್ರೀ ದುರಂದರ್ ಭೋಸಲೆ ಶಿವಾನಂದ್ ಗಲಗಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂಆರ್ ಈಶ್ವರಪ್ಪ ಅವರು ಹೇಳಿದರು. ಪಿಎಂಶ್ರೀ ಶಾಲೆಯು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಿಎಂಶ್ರೀ ಯೋಜನೆಯ ಗುರಿ ಉದ್ದೇಶಗಳು ಹಾಗೂ ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಲಭಿಸುವ ಶೈಕ್ಷಣಿಕ ಮತ್ತು ಭೌತಿಕ ಹಾಗೂ ಮೂಲಸೌಕರ್ಯ ಸೌಲಭ್ಯಗಳ ಕುರಿತು ವಿವರವಾಗಿ ತಿಳಿಸಿದರು. ಜೊತೆಗೆ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಊರಿನ ಹಿರಿಯರು ದೇಣಿಗೆಯಾಗಿ ನೀಡಿರುವ ಕುಡಿಯುವ ನೀರಿನ ಘಟಕವನ್ನ ತಿಳಿಯುವುದರಿಂದ ಅವರಿಗೆ ಶಾಲೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸಿದರು. ಸುರಕ್ಷತಾ ದೃಷ್ಟಿಯಿಂದ ವ್ಯವಸ್ಥಿತವಾಗಿ ಇಡಲು ಅಗತ್ಯವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಊರಿನ ಹಿರಿಯರು, ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ನಿರ್ಮಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿಗೆ ಕೈಜೋಡಿಸಿ ಕೊಠಡಿ ನಿರ್ಮಾಣಕ್ಕೆ ಸಹಾಯ ಮಾಡಿದ ಎಲ್ಲಾ ದಾನಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭವ್ಯವಾಗಿ ಆಯೋಜಿಸಲಾಗಿತ್ತು. ಮಕ್ಕಳ ನೃತ್ಯ, ಹಾಡು ಹಾಗೂ ನಾಟಕ ಪ್ರದರ್ಶನಗಳು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದವು. ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಎಸ್ಎಲ್ ಮೇಲ್ಗಡೆ ಸಮೋ ಸಂಪನ್ಮೂಲ ವ್ಯಕ್ತಿ ರಡ್ಡೇರಹಟ್ಟಿ ಅವರು ನೆರವೇರಿಸಿದ್ರು. ವಂದನಾರ್ಪಣೆಯನ್ನ ಶಿಕ್ಷಕರಾದ ಶ್ರೀಯುತ ಎಂಎನ್ ನಾಗನೂರು ಶಿಕ್ಷಕರು ನಿರ್ವಹಿಸಿದ್ರು. ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಶ್ರೀಮತಿ ಶ್ರೀದೇವಿ ದೇಸಾಯಿ, ಮಂಜುನಾಥ್ ಯಳಮಲೆ, ಅಶೋಕ್ ಕಾಂಬಳೆ ಮತ್ತು ತೇಲಿ ಅವರು ವ್ಯವಸ್ಥಿತವಾಗಿ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಿಂದ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನ ಯಶಸ್ವಿಯಾಗಿ ನೆರವೇರಿಸಲು ಸಹಕಾರ ನೀಡಿದ್ರು. ವರದಿ ಲಂಕಪ್ಪ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಅಥಣಿ. ಆದರ್ಶ ವಿದ್ಯಾರ್ಥಿನಿ ಅಂತಕ್ಕಂತ ಒಂದು ಆ ಪುರಸ್ಕಾರವನ್ನ ಕೊಡಬೇಕಾಗಿದೆ. ನಮ್ಮ ಅಮೃತ್ ಮಾದಾರ್ ಮತ್ತು ರೇಷ್ಮಾ ಭಜಂತ್ರಿ ಅಂತಕ್ಕಂಥ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ವೇದಿಕೆಯ ಪರವಾಗಿ, ಊರಿನ ಸರ್ವ ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ವೇದಿಕೆಯ ಮುಖಾಂತರ ಮಾಡೋದ ನಿನ್ನ ಮೇಲೆ ಬಿಟ್ಟದ್ದು. ಅದಕ್ಕೆ ನೀ ಏನಾದ್ರೂ ಅದಕ್ಕೆ ಮಾಡಬೇಕು ಅಂತೇಳಿ ಬಹಳಷ್ಟು ಸಾರಿ ನನಗೆ ಹೇಳ್ತಿದ್ರು. ಅದಕ್ಕೆ ಒಂದು ದೇವರು ಒಂದು ಒಳ್ಳೆಯ ಸಮಯವನ್ನ ಕೂಡಿಸ್ಕೊಟ್ಟ.
PMC ಆಯ್ಕೆ ಮಾಡುವಂತ ಸಂದರ್ಭದೊಳಗ ಬೆಂಚ್ ಮಾರ್ಕ್ದೊಳಗ ನಮ್ಮ ಶಾಲೆನೂ ಇತ್ತು. ಅದಕ್ಕೆ ಬೆಂಚ್ ಮಾರ್ಕ್ನೊಳಗೆ ಈ ಶಾಲೆ ಇದ್ದಂತ ಸಂದರ್ಭದೊಳಗ ನಾ ಈಶ್ವರಪ್ಪ ಸರ್ ಬಹಳ ಕಾಯಿನಾಗ ಸರ್ ಏನ್ ಮಾಡಿದ್ರು ಗೊತ್ತಿಲ್ಲ, ನನಗೆ ಒಟ್ಟು ಆ ಒಂದು ಯೋಜನೆಗೆ ನಮ್ಮ ಶಾಲೆ ಆಗ್ಬೇಕು, ಅದಕ್ಕೆ ನೀವು ಅದಕ್ಕೆ ತಯಾರಾಗಬೇಕು ಅಂತ ಹೇಳಿ ಅವರನ್ನು ಒಂದು ವಾರ ನಿರಂತರವಾಗಿ ಕಾಯ್ದೆ. ಅವರು ಮತ್ತು ಅವ್ರ ಎಲ್ಲ ಸಿಬ್ಬಂದಿ ಅವರನ್ನು ಒಂದು ವಾರ ನಿರಂತರವಾಗಿ ಕಾಡಿ ಅದೊಂದು ಫೈಲ್ ರೆಡಿ ಮಾಡಿ ನಾವು ಕೊಡಬೇಕಾಗಿತ್ತು. ಕೊನೆಯ ದಿನ ಅದು ಮಧ್ಯಾಹ್ನ 12 ಗಂಟೆ ಒಳಗೆ ನಾವು ಚಿಕ್ಕೋಡಿಗೆ ಮುಡಿಸ್ಬೇಕಾಗಿತ್ತು ಅದನ್ನ. ಆದ್ರೆ ಅದ್ ನಮ್ಮ ಫೈಲ್ ತಯಾರಾಗಬೇಕಾದ್ರ ಸಾಯಂಕಾಲ 5:30 6 ಗಂಟೆ ಆತದ. 6 ಗಂಟೆ ಆಯ್ತು. ಅಂತ ಸಂದರ್ಭದೊಳಗ ಮುಜಾವರ ನಾವು ಹೇಳಿದ್ವಿ ಹೆಂಗಿದ ಹೋಗುದು. ಹೌವಾ